ಪಾಕ್ ಅಸ್ತ್ರಗಳು ಟುಸ್ ಪಟಾಕಿ ಆಗ್ತಾ ಇದೆ. ಯುದ್ಧ ನಡೆದ್ರೆ 4 ದಿನಕ್ಕೆ ಪಾಕ್ನ ಮದ್ದು ಗುಂಡು ಖಾಲಿ ಖಾಲಿ. ಪಾಕಿಸ್ತಾನದ ಸೇನೆಗೆ ಅಗತ್ಯ ಶಸ್ತ್ರಾಸ್ತ್ರಗಳ ಕೊರತೆ ಈಗ ಕಾಣಿಸ್ಕೊಳ್ತಾ ಇರೋದು. ಉಕ್ರೇನ್ ಇಸ್ರೇಲ್ ದೇಶಗಳಿಂದಲೇ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗಿದೆ. ಹೆಚ್ಚಾಗಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಉಕ್ರೇನ್ ಇಸ್ರೇಲ್ ಈ ಹಿನ್ನೆಲೆ ಪಾಕಿಸ್ತಾನದಲ್ಲಿ ಮದ್ದು ಗುಂಡು ಫಿರಂಗಿಗಳ ಕೊರತೆ ಇದೀಗ ಸೃಷ್ಟಿಯಾಗಿದೆ. ಈ ಕಾರಣಕ್ಕಾಗಿಯೇ ಯುದ್ಧ ಬೇಡ, ಶಾಂತಿ ಬೇಕು ಅಂತ ಈಗ ಜಪಿಸ್ತಾ ಇರೋದು. ಯಾಕೆ ಇದ್ದಕ್ಕಿದ್ದ ಹಾಗೇನೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರಪ್ಪ ಅಂತ ನೋಡ್ತಾ ಇದ್ರೆ 4 ದಿನಕ್ಕೆ ಅವರು ಈ ಅಂಗಡಿ ಬಾಗಿಲು ಮುಚ್ಕೊಂಡು ಹೋಗ್ಬೇಕು ಅಂತಾರಲ್ಲ, ಆ ಥರ ದೇಶಾನೇ ಮುಚ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಒಂದು ವೇಳೆ ಯುದ್ಧ ನಡೆದಿದ್ದೆ ಆಗಿದ್ದಲ್ಲಿ 4 ದಿನಕ್ಕೆ ಎಲ್ಲ ರೀತಿಯಾಗಿಯೂ ಶಸ್ತ್ರಾಸ್ತ್ರಗಳು ಅವರ ಬಳಿ ಇರೋದಿಲ್ಲ, ಖಾಲಿ ಆಗಿರತ್ತೆ. ಭಾರತ ಸೇನೆಯ ಮುಂದೆ ಟುಸ್ಪಟಾಕಿ ಆಗ್ತಾರೆ. ಈ ಕಾರಣಕ್ಕಾಗಿಯೇ ಯುದ್ಧ ಬೇಡ, ಎಲ್ಲರೂ ಶಾಂತಿಯಿಂದ ಇರೋಣ ಅಂತ ಹೇಳ್ತಾ ಇರುವಂಥದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪಾಕ್ಗೆ ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗಿರುವಂಥದ್ದು. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಶಸ್ತ್ರಾಸ್ತ್ರವನ್ನು ಪೂರೈಸಿತ್ತು ಪಾಕಿಸ್ತಾನ ಅನ್ಕೊಂಡಿತ್ತು ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಲ್ಲ, ಭಾರತದವರು ಯುದ್ಧಕ್ಕೆ ತಯಾರಾಗ್ತಾರೆ, ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾರೆ ಅಂತ ಕನಸಿನಲ್ಲೂ ಊಹಿಸಿರಲಿಲ್ಲ. ಹೀಗೆ ಕಿತಾಪತಿ ಮಾಡ್ಕೊಂಡಿರೋಣ, ಭಾರತದವರು ನಮ್ಮ ಮೇಲೆ ಯುದ್ಧ ಸಾರಲ್ಲ ಅಂತ ಭಾವಿಸಿದ್ರು. ಈ ಕಾರಣಕ್ಕಾಗಿಯೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತು ನೋಡಿ. ಈ ಯುದ್ಧದ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರವನ್ನು ಪೂರೈಸಿದ್ದು ಇದೇ ಪಾಕ್. ಇವರು ಇದಕ್ಕೆ ಫೇಮಸ್ ಬೇರೆ ಅಲ್ವಾ. ಸೊ ಆ ಕಾರಣಕ್ಕಾಗಿ ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಪಾಕ್ ತನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅಲ್ಲಿಗೆ ಪೂರೈಸುತ್ತೆ. ಗೌಪ್ಯವಾಗಿ ಉಕ್ರೇನ್ಗೆ ಯುದ್ಧ ಸಾಮಗ್ರಿಯನ್ನು ಕೊಟ್ಟಿತ್ತು ಈ ಪಾಕಿಸ್ತಾನ. ಎಷ್ಟು ಕಿತಾಪತಿ ಮಾಡೋದಕ್ಕೆ ಸಾಧ್ಯನೋ, ಮನಿಹಾಳು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನೋ ಅಷ್ಟೂ ಮನಿಹಾಳು ಕೆಲಸವನ್ನು ಕಿತಾಪತಿಯನ್ನು ಈ ಪಾಕಿಸ್ತಾನ ಮಾಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರೋದು. ಯಾಕಂದರೆ ಗೌಪ್ಯವಾಗಿ ಯಾರಿಗೂ ಗೊತ್ತಾಗದಂತೆ ತಿಳಿಯದಂತೆಯೇ ಉಕ್ರೇನ್ಗೆ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಿತ್ತು ಈ ಪಾಕಿಸ್ತಾನ. ಮುಂದೊಂದು ದಿನ ನನಗೆ ಅದೋ ಗತಿ ಬಂದುಬಿಡತ್ತೆ, ನಾನು ಜಾಗತಿಕವಾಗಿ ಎಲ್ಲರ ಮುಂದೆ ತಲೆ ತಗ್ಗಿಸುವ ಪರಿಸ್ಥಿತಿ ನಿರ್ಮಾಣ ಆಗತ್ತೆ, ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ, ನನಗೂ ಶಸ್ತ್ರಾಸ್ತ್ರಗಳು ಬೇಕಾಗತ್ತೆ, ಈ ಯಾವುದನ್ನು ಕೂಡ ಗೆಸ್ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಅದೇ ಕಾನ್ಫಿಡೆಂಟ್ನಲ್ಲಿ ಗೌಪ್ಯವಾಗಿ ಉಕ್ರೇನ್ಗೆ ಯುದ್ಧ ಸಾಮಗ್ರಿಯನ್ನು ಕೊಟ್ಟಿತ್ತು ಈ ಪಾಕಿಸ್ತಾನ. ಇದೀಗ ತಾನು ಯುದ್ಧ ಮಾಡದಂಥ ಸ್ಥಿತಿಗೆ ಬಂದುಬಿಟ್ಟಿದೆ. ಎಲ್ಲೆಲ್ಲಿ ಯುದ್ಧ ಆಗ್ತಿದೆ ಎಲ್ಲ ಕಡೆಯಲ್ಲೂ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿತ್ತಲ್ಲ, ಹಾಗಾಗಿ ಈಗ ತನ್ನ ಬಳಿ ಯಾವುದೇ ಶಸ್ತ್ರಾಸ್ತ್ರಗಳು ಇಲ್ಲದಂಥ ಪರಿಸ್ಥಿತಿ. ಬರಿಗೈಯಲ್ಲಿ ಖಾಲಿ ಆಗ್ಬಿಟ್ಟಿದೆ ಪಾಕಿಸ್ತಾನ. ತಾನೇನಾದರೂ ಯುದ್ಧ ಅಂತ ಹೊರಡ್ತು ಅಂತಂದರೆ 4 ದಿನಕ್ಕೆ ಯಾವುದೂ ಇರಲ್ಲ, ಬರಿದಾದ ಕೈಯಲ್ಲಿ ಇರಬೇಕಾಗುತ್ತೆ ಪಾಕಿಸ್ತಾನ. ಈ ಕಾರಣಕ್ಕಾಗಿ ಇದೀಗ ಸಮಸ್ಯೆನ ಎದುರಿಸ್ತಾ ಇದೆ ಪಾಕಿಸ್ತಾನ. ಜಾಗತಿಕ ಮಟ್ಟದಲ್ಲಿ ಉಂಟಾದಂಥ ಒಪ್ಪಂದಗಳ ಹಿನ್ನೆಲೆಯಲ್ಲಿ ಹಣ ನೀಡಿದ್ರೂ ಪಾಕ್ಗೆ ಯಾವುದೇ ಯುದ್ಧ ಶಸ್ತ್ರಾಸ್ತ್ರಗಳು ಸಿಗ್ತಾ ಇಲ್ಲ. ಸದ್ಯದ ಸನ್ನಿವೇಶದಲ್ಲಿ ಯುದ್ಧ ಒಂದು ವೇಳೆ ನಡೆದ್ರೆ 4 ದಿನಕ್ಕೆ ಮದ್ದು ಗುಂಡು ಖಾಲಿ ಆಗ್ಬಿಡತ್ತೆ. ಪಾಕಿಸ್ತಾನದ ಕೈಯಲ್ಲಿ ಏನು ಅಂದರೂ ಏನೂ ಉಳಿಯಲ್ಲ. ಇದನ್ನೆಲ್ಲ ನೋಡಿಯೇ ಅವ್ರ ಸೇನೆಯವರು ರಾಜೀನಾಮೆ ಕೊಡ್ತಾ ಇರೋದು, ಓಡ್ ಹೋಗ್ತಾ ಇರೋದು. ದೀರ್ಘಾವಧಿ ಯುದ್ಧ ಏನಾದರೂ ನಡೆದ್ರೆ ಪಾಕ್ನ ಸ್ಥಿತಿ ಅಯೋಮಯ ಆಗ್ಬಿಡತ್ತೆ. ಸೇನೆಗೆ ಮುಖ್ಯವಾಗಿ ಬೇಕಾಗಿದ್ದು 155 mm ಶೆಲ್ಗಳ ಕೊರತೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪಿರಂಗಿ ದಳ ದುರ್ಬಲ ಆಗ್ಬಿಟ್ಟಿದೆ. M109 ಹೂವಿಟ್ಟರ್ BM21 ರಾಕೆಟ್ ವ್ಯವಸ್ಥೆಯೂ ಕೂಡ ದುರ್ಬಲ ಆಗಿದೆ. ಯಾವುದೇ ರೀತಿಯಾದಂಥ ಯುದ್ಧಕ್ಕೆ ಬೇಕಾದಂಥ ವಾತಾವರಣ ಪಾಕಿಸ್ತಾನದಲ್ಲಿ ಇಲ್ಲ. ಅಂದರೆ ಶಸ್ತ್ರಾಸ್ತ್ರಗಳ ಕೊರತೆ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು. ಯಾವ್ಯಾವ ಅವಶ್ಯಕವಾಗಿ ಬೇಕಾಗಿತ್ತು ಆ ಎಲ್ಲ ವಿಚಾರದಲ್ಲೂ ದುರ್ಬಲ ಆಗ್ಬಿಟ್ಟಿದೆ ಪಾಕಿಸ್ತಾನ. ಎಲ್ಲ ಕಡೆಯಲ್ಲೂ ಯುದ್ಧ ನಡೀತಿದ್ದಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಟ್ಕೊಳ್ತಾ ಇತ್ತು. ಯಾಕೆ ಹೇಳಿ? ಓವರ್ ಕಾನ್ಫಿಡೆಂಟ್.
ನನ್ನ ಮೇಲೆ ಭಾರತ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಯುದ್ಧ ಸಾರಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಒಪ್ಪಂದಗಳನ್ನು ಮಾಡ್ಕೊಂಡು ಕೂತಿದ್ದೀವಿ, ಹಾಗಾಗಿ ನಾವೇನು ಬೇಕಾದರೂ ಕಿತಾಪತಿ ಮಾಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬೇರೆ ಬೇರೆಯ ಕಡೆಗೆ ಕಳಿಸಲಾಗಿದೆ. ಈ ಕಾರಣಕ್ಕಾಗಿ ಒಂದು ವೇಳೆ 2 ತಿಂಗಳು 3 ತಿಂಗಳು 4 ತಿಂಗಳು 6 ತಿಂಗಳು 1 ವರ್ಷ ಹೀಗೇನಾದರೂ ಯುದ್ಧ ನಡೀತು ಅಂತಂದರೆ 4